ಅಖಿಲ ಭಾರತ ವೀರಶೈವ ಮಹಾಸಭಾ ಘಟಕದ ವತಿಯಿಂದ ಜೇವರ್ಗಿಯಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ದೌರ್ಜನ್ಯದಿಂದ ಅವಳ ಆತ್ಮಹತ್ಯೆಗೆ ಕಾರಣವಾದ ಘಟನೆ ಪ್ರಯುಕ್ತ ನಾವು ಚಿತ್ತಾಪುರದಲ್ಲಿ ನಮ್ಮ ವೀರಶೈವ ಸಮಾಜದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಸಮಾಜದ ಎಲ್ಲ ಮುಖಂಡರು ಹಾಗೂ ನಮ್ಮ ಹಿತೈಷಿಗಳು ಮತ್ತು ವಿವಿಧ ಸಮಾಜದ ನಮ್ಮ ಮಿತ್ರರು ಭಾಗವಹಿಸಿದ್ದಾರೆ. ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ಆಗಲಿ ಕರ್ನಾಟಕದಲ್ಲಿ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳು ನಡೀತಾ ಇವೆ. ಈಗಾಗಲೇ ದೇವರಿಗೆ ಎಡ್ರಾಮಿಯಲ್ಲಿ ಈ ಮೊದಲು ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆಯಿತು. ನಿರಂತರ ಇದೇ ಥರ ಅಂತದ ಈ ಕಳ್ಳರಿಗೆ ಒಟ್ಟ ಭಯ ಇಲ್ಲ. ಈಗ ಯಾವ ಥರ ಸರ್ಕಾರ ಇರಬೇಕಂತಂದ್ರೆ ಇಲ್ಲಿ ಈ ಕಡೆ ಸರ್ಕಾರ ಅದು UP ಒಳಗೆ ಯೋಗಿ ಅಂತ ಮಹಾನ್ ನಾಯಕರು ಇದ್ರಂದ್ರೆ ಇಲ್ಲಿ ಇಂಥ ಯಾವುದೇ ಘಟನೆಗಳು ನಡೆಯಲ್ಲ. ಮತ್ತೆ ಈ ಘಟನೆಗಳು ನಡೀತದ ಇದೆ ಅಂತಂದರೆ ಈಗ ಉಗ್ಗಲಗಡಿ ಸರ್ಕಾರ ಇರೋದ್ರಿಂದ ಈ ಥರ ಘಟನೆಗಳು ಪ್ರತಿ ಸಲ ಮರುಕಳಿಸ್ಲತ್ತವ. ನಾವು ಈ ಘಟನೆಯನ್ನು ಉಗ್ರವಾಗಿ ಖಂಡಿಸುತ್ತೇವೆ. ಈಗ ಏನು ಅನ್ಯಾಯಕ್ಕೊಳಗಾದ ಕುಟುಂಬಕ್ಕೆ ನಾವು ಸಮಾಜದವರೆಲ್ಲರೂ ನಾವು ಬೆಂಬಲವಾಗಿ ನಿಲ್ತೀವಿ ಮತ್ತು ಆ ಕುಟುಂಬಕ್ಕೆ ಸರ್ಕಾರ ವತಿಯಿಂದ ಸೂಕ್ತ ಪರಿಹಾರ ಕೊಡಬೇಕು, ಅವ್ರಿಗೆ ರಕ್ಷಣೆ ಕೊಡಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀವಿ. ಈ ಥರ ಘಟನೆಗಳು ಮುಂದೆಂದೂ ನಡೀಲಾರ್ದಂತೆ ಆಗ್ಬೇಕಂತಂದರೆ ಇಂಥ ಕ್ರಿಮಿನಲ್ಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು. ನಮ್ಮಲ್ಲಿ ಅದ ಕಾನೂನಿಲ್ಲ. ಸರ್ಕಾರ ಅಂತ ಕಾನೂನು ತಂದು ಇಂಥ ಕಿಡಿಗೇಡಿಗಳಿಗೆ ನಾವು ಶಿಕ್ಷೆ ಕೊಟ್ಟರೆ ಮುಂದೆ ಬೇರೆಯವ್ರಿಗೂ ಇಂಥ ಘಟನೆ ಮಾಡಬೇಕಾದ್ರೆ ಹೆದರಿಕೆ ಹುಟ್ಟುತ್ತದ. ಇಂಥ ಸರ್ಕಾರ ಇರೋದ್ರಿಂದ ಈ ಥರ ಘಟನೆಗಳು ಮತ್ತೆ ನಡೀಲತ್ತವ. ಈ ಥರ ನಡಿಬಾರ್ದು ಅಂತಂದರೆ ನಾವೆಲ್ಲರೂ ಉಗ್ರವಾಗಿ ಖಂಡಿಸಬೇಕು, ನಾವು ಹೋರಾಟ ಮಾಡಬೇಕಂತ ತಮ್ಮೆಲ್ಲರೂ ಕೇಳಿಕೊಂಡು ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತಮಗೆಲ್ಲರಿಗೂ ಧನ್ಯವಾದಗಳು. ಇರ್ತಕ್ಕಂಥ ಹುಡುಗಿ ಸ್ವಾಭಿಮಾನಕ್ಕೆ ಅಂಟಿ ಮತ್ತು ಕುಟುಂಬದವರಿಗೆ ಕೂಡ ತಿಳಿಸಿ ಇನ್ನು ಮುಂದೆ ನಾನು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಒಂದು ಸಂದೇಹ ಇರತಕ್ಕಂಥ ಇದರಿಂದ ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಬಂಧುಗಳು. ಇದು ಆತ್ಮಹತ್ಯೆ ಅವನ ಮಾನಸಿಕ ಟಾರ್ಚರ್, ಮಾನಸಿಕ ತೊಂದರೆ ಮತ್ತು ಅವಳಿಗೆ ಅಂಜಿಸಿದ ಪ್ರಯುಕ್ತ ಆ ರೀತಿ ಅವಳು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮೇಲ್ನೋಟಕ್ಕೆ ಕಾಣುವುದಷ್ಟೇ ಅಲ್ಲ, ಡೆತ್ ನೋಟ್ನಲ್ಲಿ ಕೂಡ ಬರೆದಿಟ್ಟಿದ್ದಾಳೆ. ಈ ಮೈಬೂಬ್ ಮಾಡಿದಂಥ ಈ ಕೃತ್ಯ ಅವನು ಬಾಯಿನಿಂದ ಓಪನ್ ಆಗಿ